ಶ್ರೀ ಗುರುಭ್ಯೋ ನಮಃ. ಚಂದ್ರ ವಿಭೂಷಣ ಚಂದ್ರ ಪುರೋಗೈ ವಂದ್ಯ ಪದಾಂಬುರು ಹಂಪವಮಾನಂ ಆನಂದ ತೀರ್ಥ ಮಹಾಮುನಿರಾಜಂ ಗೋವಿಂದ ಭಕ್ತ ಶಿಖಾಮಣಿ ಮೀಢೆ. ಕಲ್ಯಾಣಿ ದೇವಿಯಿಂದ ರಚಿತವಾದಂತಹ ಅಣುವಾಯುಸ್ತುತಿ ಅಂತ ಪ್ರಸಿದ್ಧವಾಗಿದೆ. ಇದರ ಒಂದು ಅರ್ಥಾನುಸಂಧಾನವನ್ನ ಮಾಡೋಣ. ಶ್ರೀ ಗುರುಭ್ಯೋ ನಮಃ. ಚಂದ್ರ ವಿಭೂಷಣ ಚಂದ್ರ ಪುರೋಗೈಹಿ. ಚಂದ್ರ ವಿಭೂಷಣ ಅಂತಂದ್ರೆ ಚಂದ್ರನೇ ತನ್ನ ತಲೆಯ ಮೇಲೆ ಭೂಷಣವಾಗಿ ಇಟ್ಟುಕೊಂಡಂತಹ ರುದ್ರದೇವರು, ಮತ್ತೆ ಚಂದ್ರ ಮೊದಲಾದಂತಹ ಎಲ್ಲ ದೇವತೆಗಳಿಂದ ವಂದ್ಯ ಪದಾಂಬುರಹಂ ವಂದಿತವಾದಂತಹ ಪಾದಪದ್ಮಗಳುಳ್ಳಂತಹ ಪವಮಾನಂ ಅಂದ್ರೆ ಪಾವಯತೀತಿ ಪವಮಾನ ಅಂದ್ರೆ ಮುಖ್ಯ ಪ್ರಾಣದೇವರು. ಆ ಮುಖ್ಯ ಪ್ರಾಣದೇವರನ್ನ ನಮಸ್ಕರಿಸ್ತೇನೆ. ಆನಂದ ತೀರ್ಥ ಮಹಾಮುನಿರಾಜಂ, ಆನಂದ ತೀರ್ಥನೆಂಬಂತಹ ಮಹಾಮುನಿಗಳು, ಮುನಿಗಳಿಗೆ ರಾಜರಾಗಿರುವಂತಹ ಅವರು. ಮತ್ತೆ ಗೋವಿಂದ ಭಕ್ತ ಶಿಖಾಮಣಿಂ, ಗೋವಿಂದನ ಭಗವಂತನ ಭಕ್ತರಲ್ಲಿ ಶಿಖಾಮಣಿ ಅಂತ ಇರುವವರು ಅಂದ್ರೆ ಏಕಾಂತ ಭಕ್ತರಾದಂತಹ ಅವರನ್ನ ಈಡೆ ಅಂದ್ರೆ ನಮಸ್ಕರಿಸುತ್ತೇನೆ, ಸೇವೆ ಮಾಡುತ್ತೇನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಪ್ರಾಣಗಣಾಧಿಪತಿಂ ಭುವಿವಾಣಿ ಪ್ರಾಣ ಸಮಂ ದಯಯಾಹಯತೀರ್ಣ ಆನಂದ ತೀರ್ಥ ಮಹಾಮುನಿರಾಜಂ ಗೋವಿಂದ ಭಕ್ತ ಶಿಖಾಮಣಿ ಮೀಢೆ. ಪ್ರಾಣಗಣಾಧಿಪತಿಂ ಭುವಿ ವಾಣಿ ಪ್ರಾಣ ಸಮಂ ಅಂತಂದ್ರು. ಪ್ರಾಣ ಅಂದ್ರೆ ಗಣಾಧಿಪತಿಂ, ಎಲ್ಲ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ರೂಪವಾಗಿರುವಂತವರು. ಮತ್ತೆ ವಾಣಿ ಪ್ರಾಣ ಸಮಂ, ವಾಣಿ ಅಂತಂದ್ರೆ ಸರಸ್ವತಿ ದೇವಿ, ಸರಸ್ವತಿ ದೇವಿಯ ಪ್ರಾಣ ಅಂತಂದ್ರೆ ಬ್ರಹ್ಮದೇವರು, ಅವರ ಸಮಾನವಾದವರು ಅಂದ್ರೆ ಭಾವಿ ಬ್ರಹ್ಮರು ಎಂಬುದಾಗಿ ಹೇಳ್ತಿದ್ದಾರೆ. ದಯೆಯ ಹ್ಯವತೀರ್ಣಂ, ಸಜ್ಜನರ ಮೇಲೆ ಕೃಪೆಯಿಂದ ಅಜ್ಞಾನವನ್ನು ಕಳೆದು ಸುಜ್ಞಾನವನ್ನು ದಯಪಾಲಿಸಲಿಕ್ಕೆ ವೇದವ್ಯಾಸ ದೇವರ ತತ್ವವನ್ನ ದ್ವೈತ ಸಿದ್ಧಾಂತವನ್ನ ಪ್ರತಿಷ್ಠೆ ಮಾಡಲಿಕ್ಕೋಸ್ಕರವಾಗಿ ಅವತಾರ ಮಾಡಿದವರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಶ್ರೀ ಹನುಮಂತ ಮನಂತ ಭುಜೇಶ್ಯಂ ಲಂಘಿತ ಸಿಂಧು ಮುದಸ್ತ ಮಹೇಂದ್ರಂ ಆನಂದ ತೀರ್ಥ ಮಹಾಮುನಿರಾಜಂ ಗೋವಿಂದ ಭಕ್ತ ಶಿಖಾಮಣಿ ಮೀಢೆ. ಜೀವೋತ್ತಮರಾದಂತಹ ಇವರ ಮೊದಲನೇ ಅವತಾರದ ಬಗ್ಗೆ ತಿಳಿಸ್ತಾ ಇದ್ದಾರೆ. ಶ್ರೀ ಹನುಮಂತಂ ಅನಂತ ಭುಜಿಷ್ಯಂ, ಹನುಮಂತ ಎಂಬುದಾಗಿ ಅಂಜನಾ ಸುತನಾಗಿ ಅವತಾರವನ್ನ ಮಾಡಿದ್ದಾರೆ. ಅನಂತ ಭುಜಿಷ್ಯಂ ಅಂದ್ರೆ ಅನಂತ ಅಂತ ಹೆಸರುಳ್ಳಂತಹ ರಾಮದೇವರ ಸೇವೆಯನ್ನ ಮಾಡಿದ್ದಾರೆ. ಹೇಗೆ? ಲಂಘಿತ ಸಿಂಧುಂ ಉದಸ್ತ ಮಹೀಂದ್ರಂ ಅಂತ, ಸಮುದ್ರವನ್ನ ದಾಟಿ ಸೀತೆಯನ್ನ ಭೇಟಿ ಮಾಡಿ ಉಂಗುರವನ್ನು ಕೊಟ್ಟಂತಹ ಒಂದು ಕಾರ್ಯವನ್ನ ಮಾಡಿದ್ದಾರೆ. ಮತ್ತೆ ಉದಸ್ತ ಮಹೀದ್ರಂ ಸಂಜೀವಿನಿ ಪರ್ವತವನ್ನ ಎತ್ತಿ ಎಲ್ಲ ಮೂರ್ಛೆ ಹೋದಂತಹ ಕಪಿಗಳಿಗೆ ಮತ್ತೆ ಪ್ರಾಣವನ್ನ ದಯಪಾಲಿಸಿದ್ದಾರೆ. ಭೀಷಣ ದುಷ್ಟ ಕುಲಾಂತಕ ಭೀಮಂ ಭೀಮಮಭೀತಿದಮಿಷ್ಟ ಜನಾನ ಆನಂದ ತೀರ್ಥ ಮಹಾಮುನಿರಾಜ ಗೋವಿಂದ ಭಕ್ತ ಶಿಖಾಮಣಿ ಮೀಢೆ. ಭೀಷಣ ದುಷ್ಟ ಕುಲಾಂತಕ ಭೀಮಂ, ದುರ್ಯೋಧನಾದಿ ಎಲ್ಲ ದಾನವರಿಗೆ ಭಯವನ್ನ ಉಂಟು ಮಾಡಿರುವಂತಹ ಭೀಮಸೇನ ಎನ್ನುವಂತಹ ಹೆಸರಿನ ಎರಡನೇ ಅವತಾರವನ್ನ ತಾಳಿದ್ದಾರೆ. ಮತ್ತೆ ಗದೆಯನ್ನ ಧಾರಣೆ ಮಾಡಿದ್ದಾರೆ. ಇಷ್ಟ ಜನಾನಾಂ ಅಂದ್ರೆ ತಮ್ಮನ್ನ ಸೇವಿಸುವಂತಹ ಜನರಿಗೆ ಅಭಯವನ್ನು ಕೊಡುವವರು, ಯಾರು ಅವರ ಜೊತೆಗೆ ಯುದ್ಧ ಮಾಡ್ಲಿಕ್ಕೆ ಬರ್ತಾರೋ ಅವರಿಗೆ ಭಯವನ್ನು ಉಂಟು ಮಾಡುವವರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಶಾಂತ ಮನಂತ ನಿಶಾಂತ ಸಮಹೆ ಶಾಂತ ಕುಲೆ ಕುಲೆ ಕಿಲ ಜಾತಂ ಆನಂದ ತೀರ್ಥ ಮಹಾಮುನಿರಾಜಂ ಗೋವಿಂದ ಭಕ್ತ ಶಿಖಾಮಣಿ ಮೀಢೆ. ಶಾಂತಂ ಅಂತಂದ್ರು ಅಂದ್ರೆ ಸನ್ಯಾಸಿಗಳು ಯಾವತ್ತೂ ಕೂಡ ಶಾಂತವಾಗಿರಬೇಕು, ಸಿಟ್ಟು ಮೊದಲಾದವುಗಳನ್ನ ಮಾಡಬಾರದು ಅಂತ. ಹಾಗೆ ಶಾಂತ ಸ್ವಭಾವವುಳ್ಳಂತಹ
ಸನ್ಯಾಸಿಯಾಗಿ ಅವತಾರವನ್ನ, ಮೂರನೇ ಅವತಾರವನ್ನ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರಾಗಿ ಅವತಾರವನ್ನ ಮಾಡಿದ್ದಾರೆ. ಮತ್ತೆ ಅನಂತ ಶಾಂತ ಕುಲೇಕ ಕುಲೇ ಕಿಲ ಜಾತಂ ಅಂದ್ರೆ ಮಧ್ಯಗೇಹ ಭಟ್ಟರಲ್ಲಿ ಅವರು ಅವತಾರವನ್ನ ಮಾಡಿದ್ದಾರೆ. ಮತ್ತೆ ಅನಂತ ನಿಶಾಂತ ಸಮಾಹ್ವೆ ಅಂತಂದ್ರು. ಅಂದ್ರೆ ಅನಂತ ಅಂತಂದ್ರೆ ಉಡುಪಿಯಲ್ಲಿರುವಂತಹ ಅನಂತೇಶ್ವರ, ಮತ್ತೆ ನಿಶಾಂತ ಅಂದ್ರೆ ಚಂದ್ರ, ಅನಂತೇಶ್ವರ ಚಂದ್ರಮೌಳೀಶ್ವರ ಇವರ ಸನ್ನಿಧಾನದಲ್ಲಿ ಇವರು ತಾವು ಕೂಡ ನೆಲೆಸಿರುವಂತಹ ಅವರು ಅಂತೇಳಿ ತಿಳಿಸ್ತಾ ಇದ್ದಾರೆ. ಇತಿ ಶ್ರೀ ಕಲ್ಯಾಣಿ ದೇವಿ ವಿರಚಿತೆ ಅನುವಾನಿ ಸ್ತುತಿ ಸಂಪೂರ್ಣಂ ಶ್ರೀಕೃಷ್ಣ ಪರಮಸ್ತು.